ಕೇರಳದ ನೂತನ ಸಿಎಂ ಆಗಿ ವಿ.ಡಿ. ಸತೀಶನ್ ಅವರನ್ನ ಆಯ್ಕೆ ಮಾಡಲಾಗಿದೆ. ನೋಡಿ, ಬಹಳ ಅಚ್ಚರಿಯಾದಂತಹ ಒಂದು ನಿರ್ಧಾರ ಇದು. ಯಾಕಂದ್ರೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಬಹುತೇಕವಾಗಿ ವೇಣುಗೋಪಾಲ್ ಮಣೆ ಹಾಕ್ತಾರೆ ಅಂತ ಭಾವಿಸಿದ್ರು. ಆದ್ರೆ ಈಗ ಟ್ವಿಸ್ಟ್ ಸಿಕ್ಕಿದೆ. ವಿ.ಡಿ. ಸತೀಶನ್ ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ವೇಣುಗೋಪಾಲ್ಗೆ ಕೈತಪ್ಪಿದೆ ಸಿಎಂ ಪಟ್ಟ. ಪರಾವೂರು ಕ್ಷೇತ್ರದಿಂದ ಸತತ 6 ಬಾರಿ ಗೆಲುವನ್ನ ಸಾಧಿಸಿದ್ದಾರೆ ಸತೀಶನ್. ಪ್ರತಿಪಕ್ಷದ ನಾಯಕರು ಕೂಡ ಅವರಾಗಿದ್ದರು. 2021ರಿಂದ 11 ದಿನಗಳ ಬಳಿಕ ಪಟ್ಟದ ಪಗಡೆಯಾಟಕ್ಕೆ ಈಗ ತೆರೆ ಬಿದ್ದಿದೆ. ಪಿಣರಾಯಿ ವಿಜಯನ್ ಸರ್ಕಾರದ ವಿರುದ್ಧ ನಿರಂತರ ಹೋರಾಟ ಮಾಡಿಕೊಂಡು ಬಂದಂಥವ್ರು. ವಿಪಕ್ಷ ನಾಯಕರಾಗಿ LDF ಸರ್ಕಾರ ಇತ್ತಲ್ವಾ, ಪಿಣರಾಯಿ ವಿಜಯನ್ ಆ ಸರ್ಕಾರದ ವೈಫಲ್ಯಗಳನ್ನು, ಹುಳುಕುಗಳನ್ನು ತೆಗೆದುಹಾಕಿ ನಡು ರೋಡ್ಗಿಳಿದು ಸಂಘಟನೆ ಮಾಡಿ ಕಾರ್ಯಕರ್ತರನ್ನ ಸೇರಿಸಿ ಹೋರಾಟ ಮಾಡಿಕೊಂಡು ಬಂದಂಥವರು ಸತೀಶನ್. ಕೇರಳದ KPCC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು, ವಿಪಕ್ಷ ನಾಯಕರಾಗಿದ್ದರು, ಪಕ್ಷದ ಉಪಾಧ್ಯಕ್ಷರಾಗೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ವೃತ್ತಿಯಲ್ಲಿ ವಕೀಲರಾಗಿದ್ದಾರೆ ಸತೀಶನ್. ಹೈಕೋರ್ಟ್ನಲ್ಲಿ 10 ವರ್ಷಗಳ ಕಾಲ ವೃತ್ತಿಯನ್ನು ಮಾಡಿದ್ದಾರೆ ಇವರು. ಜೊತೆಗೆ ಕ್ಲೀನ್ ಇಮೇಜನ್ನು ಹೊಂದಿರುವಂಥ ನಾಯಕ. ಯಾವುದೇ ದೊಡ್ಡ ವಿವಾದಗಳಿಲ್ಲ ಇವ್ರ ಮೇಲೆ, ಆರೋಪಗಳಿಲ್ಲ, ಭ್ರಷ್ಟಾಚಾರದ ಆರೋಪ ಎದುರಿಸ್ತಾ ಇಲ್ಲ ಇವರು. NSUI ಕಾರ್ಯದರ್ಶಿಯಾಗಿದ್ದರು ಸತೀಶನ್. ವಿದ್ಯಾರ್ಥಿ ಸಂಘದಿಂದಲೂ ಕೂಡ ಗುರುಸ್ಕೊಂಡ್ಬಂದಿದ್ದಾರೆ. ಈಗ ಅವರನ್ನು ಹೈಕಮಾಂಡ್ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದೆ. ಅಂದರೆ ಇಲ್ಲಿ ವೇಣುಗೋಪಾಲ್ ಅವ್ರಿಗೆ ಯಾಕೆ ಇಲ್ಲಿ ಕೈ ತಪ್ಪಿತು? ವೇಣುಗೋಪಾಲ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಉತ್ತಮವಾದಂಥ ಸಂಬಂಧ ಹೊಂದಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ AICCದು. ಆದರೆ ಸಂಘಟನೆ ಅಂತ ಬಂದಾಗ, ಕಾರ್ಯಕರ್ತರು ಅಂತ ಬಂದಾಗ ಹೆಚ್ಚಿನ ಒಂದು ಒಲವಿದ್ದದ್ದು ಸತೀಶನ್ ಪರವಾಗಿ. ಸತೀಶನ್ ಹುಟ್ಟು ಹೋರಾಟಗಾರರು. ಅದರ ಜೊತೆಗೆ ಸಮರ್ಥವಾಗಿ ತಳಮಟ್ಟದಿಂದ ಕಾರ್ಯಕರ್ತರನ್ನು ಹುರಿದುಂಬಿಸುವಂತಹ ಪ್ರಯತ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಅವರ ಕೊಡುಗೆ ಬಹಳ ಅಪಾರ ಇದೆ. ಜೊತೆಗೆ ಅವರಿಗೆ ಅವಕಾಶವನ್ನು ಕೊಟ್ಟರೆ ಮುಂದಿನ ಭವಿಷ್ಯ ಕಾಂಗ್ರೆಸ್ಗೆ ಇನ್ನೂ ಕೂಡ ಉತ್ತಮವಾಗಿರುತ್ತೆ ಅಂತ. ಅದಾದಮೇಲೆ ಮುಸ್ಲಿಂ ಲೀಗು, ಕೇರಳ ಕಾಂಗ್ರೆಸ್ ಪಕ್ಷ ಏನೀಗ UDF ಮೈತ್ರಿಲಿದ್ದಾವೆ, ಅವು ದೂರ ಆಗುವಂಥ ಆತಂಕ ಇತ್ತು ಸತೀಶನ್ಗೆ ಏನಾದರೂ ಅವಕಾಶ ಕೊಡದೇ ಇದ್ದಿದ್ರೆ. ವೇಣುಗೋಪಾಲ್ಗೆ ಹೆಚ್ಚಿನ ಶಾಸಕರ ಬೆಂಬಲ ಇರ್ಬೋದು ಕಾಂಗ್ರೆಸ್ನವ್ರದ್ದು, ಆದರೆ ಅಲ್ಲಿ ಮೈತ್ರಿ ಪಕ್ಷಗಳು ಇವರಿಗೆ ಸಪೋರ್ಟ್ ಮಾಡಿದ್ದು. ಹಾಗಾಗಿನೇ ಇದೆಲ್ಲವನ್ನೂ ಕೂಡ ಕ್ರೋಢೀಕರಣ ಮಾಡಿ ನೋಡಿದರೆ ಸತೀಶನ್ ಅವರ ತೂಕ ಜಾಸ್ತಿ ಆಗ್ತಾ ಹೋಯಿತು. ಹಾಗಾಗಿನೇ ಅವರಿಗೆ ಹೈಕಮಾಂಡ್ ಅವಕಾಶವನ್ನು ಕೊಡ್ತು. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ನಿನ್ನೆ ತಾನೇ ಚರ್ಚೆ ಮಾಡಿದರು ಸುದೀರ್ಘವಾಗಿ 1-1.5 ಗಂಟೆಗಳ ಕಾಲ. ಅಲ್ಲಿ ರಾಹುಲ್ ಗಾಂಧಿಯವರು ವೇಣುಗೋಪಾಲ್ಗೆ ಅವಕಾಶ ಕೊಡೋಣ ಅಂತ ಕೇಳಿದರು ಖರ್ಗೆ ಅವ್ರಿಗೆ. ಜೊತೆಗೆ ಸಾಧಕ ಬಾಧಕ ಏನು, ಜೊತೆಗೆ ಅಜಯ್ ಮಾಕೇನು, ಮುಕುಲ್ ವಾಸ್ನಿಕ್ ಏನು ವೀಕ್ಷಕರಾಗಿ ಬಂದಿದ್ದರು ಕೇರಳಕ್ಕೆ, ಅವರು ಒಂದು ರಿಪೋರ್ಟ್ ತೆಗೆದುಕೊಂಡು ಹೋಗಿದ್ದರು. ಆ ರಿಪೋರ್ಟನ್ನು ಪರಿಗಣನೆ ಮಾಡಿದಾಗ, ಅಳೆದು ತೂಗಿದಾಗ ಅಲ್ಲಿ ಸತೀಶನ್ ಅವರ ಆಯ್ಕೆ ಮಾಡೋದು ಪಕ್ಷದ ಹಿತದೃಷ್ಟಿಯಿಂದ ಒಳಿತು ಅನ್ನುವಂಥ ನಿರ್ಧಾರಕ್ಕೆ ಬಂದರು. ಫೈನಲಿ ಈಗ ಆಯ್ಕೆ ಮಾಡಲಾಗಿದೆ. ಬಟ್ KC ವೇಣುಗೋಪಾಲ್ ರಿಯಾಕ್ಷನ್ ಮಾಡಿದ್ದಾರೆ. ಅವ್ರ ಮುಖದಲ್ಲಿ ಸ್ವಲ್ಪ ಬೇಸರ ಇದ್ದರೂ ಕೂಡ ಅವರು ಸ್ವಾಗತ ಮಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಿದ್ದಾರೆ. ಜೊತೆಗೆ ಸತೀಶನ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವೇಣುಗೋಪಾಲ್ ಅವರು ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು, ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ ಅಂತ. KC ವೇಣುಗೋಪಾಲ್ಗೆ ತಪ್ಪಿದೆ ಸಿಎಂ ಪಟ್ಟ. ಹಾಗಾದ್ರೆ ಖರ್ಗೆ ಸ್ಥಾನಕ್ಕೆ ಬರ್ತಾರಾ KC ವೇಣುಗೋಪಾಲ್? 1 ವರ್ಷದ ಬಳಿಕ KCVಗೆ AICC ಪಟ್ಟ ಕಟ್ಟಲಾಗುತ್ತಾ? ಹಾಗಾದ್ರೆ ಈ ಒಂದು ಭರವಸೆಯನ್ನು ಅವ್ರಿಗೇನಾದರೂ ಕೊಟ್ಟಿರಬಹುದಾ? ಯಾಕಂದ್ರೆ ವೇಣುಗೋಪಾಲ್ ಈಗ AICCಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಮತ್ತು ಎಲ್ಲ ರಾಜ್ಯಗಳ ಹಲವು ನಾಯಕರು ಕೂಡ ಅವರ ಹಿಡಿತದಲ್ಲಿದ್ದಾರೆ. ಅಂದರೆ ಸಂಘಟನೆ ಅಂತ ಬಂದಾಗ, ಆಯ್ಕೆಗಳಂತ ಬಂದಾಗ, ತೀರ್ಮಾನಗಳು ಅನ್ನುವಂಥ ವಿಚಾರ ಬಂದಾಗ ಇವರ ಮಾತು ಕೂಡ ಹಲವು ಬಾರಿ ಅಲ್ಲಿ ವರ್ಕೌಟ್ ಆಗುತ್ತೆ. ಈಗ ಖರ್ಗೆ ಅವರ ಸ್ಥಾನಕ್ಕೆ ಇವ್ರನ್ನ ಕೂರಿಸುವಂಥ ಚಾನ್ಸಸ್ ಇರಬಹುದು. ಯಾಕಂದರೆ ಇನ್ನೊಂದು 1 ವರ್ಷ ಇದೆ ಖರ್ಗೆ ಅವರ അധികാരാവധിയ സമയ സമകാലീന ചരിത്രത്തിൽ ഇല്ലാത്തതായിരുന്നു. അപ്പോൾ ആ ജനങ്ങളുടെ പ്രതീക്ഷകൾക്കനുസരിച്ച് ഒരു സർക്കാർ കേരളത്തിലുണ്ടാകും, UDFിൻ്റെ സർക്കാർ. ആ സർക്കാർ നയിക്കുന്ന മുഖ്യമന്ത്രിക്കും ഗവൺമെൻറ്റിനും മുന്നോട്ടുള്ള പ്രവർത്തനങ്ങൾക്ക് എല്ലാവിധ പിന്തുണയും വാഗ്ദാനം ചെയ്യുന്നു. മുഖ്യമന്ത്രിയായി പാർട്ടി ഹൈക്കമാൻഡ് നിയമിച്ച ശ്രീ வி.டி. സതീശനെ അങ്ങേയറ്റം ഹൃദയം തുറന്ന് അഭിനന്ദിക്കാൻ ഈ സന്ദർഭം ഞാൻ ആഗ്രഹിക്കുന്നു.
അദ്ദേഹത്തിന് എല്ലാവിധ പിന്തുണയും. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ನಿಜಕ್ಕೂ ಅಚ್ಚರಿಯ ಆಯ್ಕೆ ಅಂತ ಹೇಳ್ಬೋದು. ನಿನ್ನೆ ಸಂಜೆವರೆಗೂ ರಾತ್ರಿವರೆಗೂ ಕೂಡ ವೇಣುಗೋಪಾಲ್ ಅವ್ರದ್ದೇ ಹೆಸರು ಕೇಳಿ ಬರ್ತಾ ಇತ್ತು. ಬಟ್ ಈಗ ಮೈತ್ರಿ ಪಕ್ಷಗಳಲ್ಲಿ ಮುಸ್ಲಿಂ ಲೀಗು ಮತ್ತೆ ಕೇರಳ ಕಾಂಗ್ರೆಸ್ ದೂರ ಆಗುತ್ತೆ UDF ನಿಂದ ಅನ್ನುವಂಥ ಭಯಕ್ಕೆ ಸತೀಶನ್ ಅವರಿಗೆ ಇಲ್ಲಿ ಪಟ್ಟ ಕಟ್ಟಿತ್ತ ಹೈಕಮಾಂಡ್. ಹಾಗಾದ್ರೆ ಪ್ರಭು, ಕಳೆದ 8 ದಿನಗಳಿಂದಲೂ ಕೂಡ ಕೇರಳದಲ್ಲಿ CM ಅಭ್ಯರ್ಥಿಯ ಆಯ್ಕೆ ವಿಚಾರ ಕಗ್ಗಂಟಾಗಿತ್ತು. ಯಾಕೆಂದ್ರೆ ಹೈಕಮಾಂಡ್ ನಾಯಕರು ಪದೇ ಪದೇ ಸಭೆಗಳನ್ನ ಮಾಡಿದ್ರು, ನಾಯಕರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅದು ಆಗಿರಲಿಲ್ಲ, ಸಾಧ್ಯ ಆಗಿರಲಿಲ್ಲ. ಯಾಕೆಂದ್ರೆ ರಮೇಶ್ ಚೆನ್ನಿತಾಲ ಇರ್ಬೋದು, VD ಸತೀಶನ್ ಇರ್ಬೋದು, ಹಾಗೆ KC ವೇಣುಗೋಪಾಲ್ 3 ಜನ ಬಹಳ ಪ್ರಭಾವಿ ನಾಯಕರಾಗಿರೋದ್ರಿಂದ ಸಹಜವಾಗಿ ಅವರ ಮನವೊಲಿಸುವಂತ ಪ್ರಯತ್ನವನ್ನ ಖರ್ಗೆಯಿಂದ ರಾಹುಲ್ ಗಾಂಧಿ ಅವರಿಂದ ಹಿಡಿದು ಎಲ್ಲರೂ ಕೂಡ ಮಾಡಿದ್ರು. ಆದ್ರೆ ಆಗಿರಲಿಲ್ಲ. ಕೊನೆಗೆ ರಮೇಶ್ ಚೆನ್ನಿತಾಲ ಅವರು ಹಿಂದಕ್ಕೆ ಸರಿದ್ರು. ನೀವು ಅವರಿಬ್ಬರಲ್ಲಿ ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ರಮೇಶ್ ಚೆನ್ನಿತಾಲ ಅವರು ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ತದನಂತರದಲ್ಲಿ ಇಬ್ಬರು ನಾಯಕರ ನಡುವೆ CM ಕುರ್ಚಿಗಾಗಿ ಬಹಳ ಪೈಪೋಟಿ ನಡೆಯುತ್ತೆ. ನಿನ್ನೆ ರಾತ್ರಿ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗತ್ತೆ ಕೇರಳ ಕಾಂಗ್ರೆಸ್ ನಾಯಕರ ಜೊತೆ. ಆ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಕೂಡ ವೇಣುಗೋಪಾಲ್ ಅವರ ಪರವಾಗಿ ನಿಲ್ತಾರೆ. ವೇಣುಗೋಪಾಲ್ ಅವರೇ CM ಆಗಿ ಆಯ್ಕೆ ಆಗಲಿ ಅನ್ನುವಂಥ ಒಂದು ತಮ್ಮ ಅಭಿಪ್ರಾಯವನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ಆದರೆ ಬೆಳಿಗ್ಗೆ ಅದು ಏಕಾಏಕಿ ಚೇಂಜ್ ಆಗತ್ತೆ. ಕಾರಣ ಬೇರೆ ಬೇರೆ ಲೆಕ್ಕಾಚಾರಗಳು ಕೂಡ ಅಲ್ಲಿ ಬರುತ್ತೆ. ಒಂದು ಕಡೆ ರಾಹುಲ್ ಗಾಂಧಿ ಅವರಿಗೆ KC ವೇಣುಗೋಪಾಲ್ ಅವರನ್ನ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಇರಬೇಕು. ರಾಷ್ಟ್ರೀಯ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಪ್ರತಿಯೊಂದು ಸಲಹೆಗಳನ್ನು ನೀಡ್ತಾ ಇರುವಂತವರು ವೇಣುಗೋಪಾಲ್. ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪಕ್ಷವನ್ನ, ಕಾಂಗ್ರೆಸ್ ಪಕ್ಷವನ್ನ ಸಮರ್ಥವಾಗಿ ಸಂಘಟನೆಯನ್ನ ಮಾಡೋದು, ಅಲ್ಲಿರುವ ಸ್ಥಳೀಯ ಮಟ್ಟದಲ್ಲಿ ಉದ್ಭವಿಸುವಂತಹ ಸಮಸ್ಯೆಗಳನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ವೇಣುಗೋಪಾಲ್ ಅವರ ಸಲಹೆ ಅಲ್ಲಿ ಅತ್ಯಮೂಲ್ಯವಾಗಿದೆ. ಸೊ ಈ ನಿಟ್ಟಿನಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಮೊದಲಿನಿಂದಲೂ ಕೂಡ ವೇಣುಗೋಪಾಲ್ ಅವರನ್ನ CM ಮಾಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ರು. ಯಾಕೆಂದ್ರೆ ವೇಣುಗೋಪಾಲ್ ಅವರನ್ನ CM ಮಾಡಿ ಅಲ್ಲಿಗೆ ಕಳಿಸಿದ್ದೆ ಆದ್ರೆ ನನಗೆ ಹಿನ್ನಡೆಯಾಗುತ್ತೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ ಆಗಿತ್ತು. ಆದರೆ ಕೇರಳದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ವೇಣುಗೋಪಾಲ್ ಅವರು. ಕರ್ನಾಟಕದ ಕಾಂಗ್ರೆಸ್ ಅಷ್ಟೂ ನಾಯಕರನ್ನ ಕೇರಳದಲ್ಲಿ ಕೆಲಸಕ್ಕೆ ಹಚ್ಚಿದಂಥವರು ವೇಣುಗೋಪಾಲ್. ಹಾಗೆ ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ಮುಖಂಡರನ್ನ ಕೇರಳಕ್ಕೆ ಕರೆದೊಯ್ದು ಅಲ್ಲಿ ಪ್ರಚಾರವನ್ನ ಮಾಡಿಸೋದಿರ್ಬೋದು, ಅಲ್ಲಿ ತಂತ್ರಗಾರಿಕೆಯನ್ನ ಮಾಡಿಸೋದು, ಸ್ಥಳೀಯ ನಾಯಕರಲ್ಲಿ ಒಗ್ಗಟ್ಟನ್ನ ಮೂಡಿಸುವಂತ ಒಂದು ಪ್ರಯತ್ನವನ್ನ ವೇಣುಗೋಪಾಲ್ ಅವರು ಮಾಡಿದ್ರು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಅತ್ಯಧಿಕ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಇವತ್ತು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಸಾಧ್ಯ ಆಗಿರೋದು. ಇಲ್ಲಿ ವೇಣುಗೋಪಾಲ್ ಅವರನ್ನ ಕಡೆಗಣಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಅಂತಿಮವಾಗಿ ವೇಣುಗೋಪಾಲ್ ಅವರ ಮನವೊಲಿಸಿ VD ಸತೀಶನ್ ಅವರನ್ನ ಈಗ ಕೇರಳ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಈಗ ಯಾಕೆಂದ್ರೆ ಕೇರಳದಲ್ಲಿ ಸತೀಶನ್ ಅವರು ಕೂಡ ತಳಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಮರ್ಥವಾಗಿ ಮುನ್ನಡೆಸ್ಕೊಂಡು ಬಂದಂಥವರು, ಪ್ರತಿಪಕ್ಷ ನಾಯಕರಾಗಿ ಕೆಲಸವನ್ನ ಮಾಡಿದಂಥವರು, ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತುಂಬಿದಂಥವರು. ಹಾಗಾಗಿ ಅವರನ್ನು ಕೂಡ ಅಲ್ಲಿ ತೆಗೆದುಹಾಕೋದಕ್ಕೆ ಸಾಧ್ಯ ಇರಲಿಲ್ಲ. ಸೊ ಆಗ ಕೊನೆಗೆ ಮುಸ್ಲಿಂ ಲೀಗ್, ಯಾಕೆಂದರೆ ಕಾಂಗ್ರೆಸ್ನ ಜೊತೆ ಮುಸ್ಲಿಂ ಲೀಗ್ ಕೂಡ ಅಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿದೆ. ಸೊ ಹಾಗಾಗಿ ಅವರ ಆ ಪಕ್ಷದ ನಾಯಕರ ಬೆಂಬಲ ಕೂಡ ಬೇಕಾಗತ್ತೆ. ಸತೀಶನ್ ಅವರ ಪರವಾಗಿ ಆ ಕಾಂಗ್ರೆಸ್ ನಾಯಕರು ನಿಲ್ತಾರೆ. ಶಿವಕುಮಾರ್, ಈಗ ಚರ್ಚೆ ಆಗ್ತಾ ಇರೋದು ಕರ್ನಾಟಕ ಕಾಂಗ್ರೆಸ್ ಈಗ ಕುರ್ಚಿ ಕಿತ್ತಾಟ ಆಗ್ತಿದೆ ಅಲ್ವಾ, ಕೇರಳದಲ್ಲೂ ಕೂಡ ಅದು ಉದ್ಭವ ಆಗ್ಬೋದು ಅಂತ. ಬಟ್ ಈಗ ಅಲ್ಲೂ ಕೂಡ 50-50 ಮಾತುಕತೆಗಳು ಏನಾದ್ರೂ ಅಲ್ಲಿ ಗುಪ್ತವಾಗಿ ಆಗಿರುವಂತ ಚಾನ್ಸಸ್ಗಳು ಇರ್ಬೋದಾ, ಅಥವಾ AICC ಪಟ್ಟ ಇಲ್ಲಿ KC ವೇಣುಗೋಪಾಲ್ ಒಲಿಬಹುದಾ ಅಂತ? ಯಾಕಂದ್ರೆ ಅವರು DCM ಮತ್ತೆ ಮಿನಿಸ್ಟರ್ ಆಗ್ಲಿಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿ ಪ್ರಾಥಮಿಕವಾಗಿ ಗೊತ್ತಾಗ್ತಿದೆ. ಹಾಗಾದ್ರೆ ಈಗ ವೇಣುಗೋಪಾಲ್ ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡಬಹುದು ಅಂತಿಲ್ಲಿ? ಇಲ್ಲ, ಇಲ್ಲಿ ಪ್ರಭು, ಯಾಕೆಂದರೆ ಒಂದು ವೇಳೆ ಏನಾದರೂ ಕೇರಳದಲ್ಲಿ CM ಹುದ್ದೆಯನ್ನು ತುಂಬಬೇಕಾಗಿದ್ರೆ ಅದು ಸಮರ್ಥವಾಗಿ ವೇಣುಗೋಪಾಲ್ ಅವರೇ ಇದ್ದರು. ಹೈಕಮಾಂಡ್ಗೂ ಕೂಡ ವೇಣುಗೋಪಾಲ್ ಅವರನ್ನೇ ಅಲ್ಲಿ CM ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಆದರೆ ಇಲ್ಲಿ ವೇಣುಗೋಪಾಲ್ ಅವರೇ ಒಂದು ಕಡೆ ಪಕ್ಷದ ಹಿತದೃಷ್ಟಿಯಿಂದ ಅವರೇ ಹಿಂದಕ್ಕೆ ಸರಿತಾರೆ. ಯಾಕೆಂದರೆ ಸತೀಶನ್ ಅವರು ಭಾಳ ಸ್ಟ್ರಾಂಗ್ ಆಗಿರೋದ್ರಿಂದ ಮತ್ತು ಸ್ಥಳೀಯ ಮಟ್ಟದಲ್ಲಿ ಪ್ರಭಾವಿ ಆಗಿರೋದ್ರಿಂದ ವೇಣುಗೋಪಾಲ್ ಅವರ ಸಲಹೆ ಮತ್ತು ಸೂಚನೆಗಳು ಹೈಕಮಾಂಡ್ಗೆ ಬೇಕಾಗಿರೋದ್ರಿಂದ ಒಂದು ಕಡೆ ಇದೆಲ್ಲವನ್ನು ಕೂಡ ನೋಡಿ ವೇಣುಗೋಪಾಲ್ ಅವರೇ ಹಿಂದಕ್ಕೆ ಸರಿದಂತೆ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಇಲ್ಲಿ ಒಪ್ಪಂದ ಆದಂತೆ ಕಾಣಿಸ್ತಾ ಇಲ್ಲ. ಒಂದು ವೇಳೆ ಆ ರೀತಿಯಾಗಿ ಏನಾದರೂ ರಾಜ್ಯದಲ್ಲಿ ಆದಂತಹ ಒಪ್ಪಂದ ಏನಾದರೂ ಆಗಿದ್ದರೆ ಮೊದಲಿಗೆ ವೇಣುಗೋಪಾಲ್ ಅವರೇ ಮುಖ್ಯಮಂತ್ರಿ ಆಯ್ಕೆ ಆಗ್ತಾ ಇದ್ರು. ಯಾಕೆಂದರೆ
ಸುಮಾರು 63 ಕಾಂಗ್ರೆಸ್ ಶಾಸಕರು ಏನು ಅಲ್ಲಿ ಗೆದ್ದಿದ್ರು, ಅದರಲ್ಲಿ 46 ಶಾಸಕರು ವೇಣುಗೋಪಾಲ್ ಅವರ ಪರವಾಗಿ ನಿಂತಿದ್ರು. ಕಾಂಗ್ರೆಸ್ನ ಹೈಕಮಾಂಡ್ ಸಂಪೂರ್ಣವಾಗಿ ವೇಣುಗೋಪಾಲ್ ಅವರ ಪರವಾಗಿ ನಿಂತಿದ್ರು. ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ವೇಣುಗೋಪಾಲ್ ಅವರ ಪರವಾಗಿಯೇ ಬೇಟೆಂಗನ್ನು ಮಾಡಿದಂಥವ್ರು. ಹಾಗಾಗಿ ಆ ರೀತಿಯಾಗಿ ಒಪ್ಪಂದ ಏನಾದರೂ ಆಗಿದ್ರೆ ಮೊದಲಿಗೆ ವೇಣುಗೋಪಾಲ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾ ಇದ್ರು, ತದನಂತರದಲ್ಲಿ ಸತೀಶನ್ ಅಥವಾ ರಮೇಶ್ ಚೆನ್ನಿತಾಲ ಅವರನ್ನ ಸ್ಥಾನಕ್ಕೆ ತಂದು ಕೂರಿಸ್ತಾ ಇದ್ರು. ಇಲ್ಲಿ ಆ ರೀತಿಯಾಗಿ ಚರ್ಚೆಗಳಾದಂತೆ ಕಾಣಿಸ್ತಾ ಇಲ್ಲ. ನೀವು ಹೇಳಿದಾಗೆ ACC ಅಧ್ಯಕ್ಷ ಸ್ಥಾನಕ್ಕೆ ವೇಣುಗೋಪಾಲ್ ಅವರನ್ನು ಕೂರಿಸುವಂಥ ಒಂದು ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಯಾಕೆಂದರೆ ಖರ್ಗೆ ಅವ್ರದ್ದು ಈಗಾಗಲೇ ACC ಅಧ್ಯಕ್ಷರಾಗಿ ಅವರು ಅವಧಿ ಪೂರ್ಣಗೊಂಡಿತ್ತು. ಆದರೂ ಕೂಡ ಈಗ ಖರ್ಗೆ ಅವರನ್ನು ಮುಂದುವರಿಸಲಾಗಿದೆ. ಖರ್ಗೆ ಅವರಿಗೆ ವಯೋಸಹಜ ಕಾರಣಗಳು ಮತ್ತು ನಡೆಯೋದಕ್ಕೆ ಇಡೀ ದೇಶಾದ್ಯಂತ ಓಡಾಡಿ ಪಕ್ಷವನ್ನು ಕಟ್ಟೋದಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಈಗ ಪ್ರಸಕ್ತ ಸನ್ನಿವೇಶದಲ್ಲಿ ಖರ್ಗೆ ಅವರು ಇರಬೇಕು ಅನ್ನುವಂಥ ಕಾರಣಕ್ಕೆ ಅವರನ್ನು ಮುಂದುವರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ACC ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ KC ವೇಣುಗೋಪಾಲ್ ಅವರನ್ನು ಆ ಸ್ಥಾನಕ್ಕೆ ತಂದು ಕೂರಿಸಿದ್ರು ಕೂಡ ಅಚ್ಚರಿ ಇಲ್ಲ. ಯಾಕಂದ್ರೆ ಪ್ರಧಾನಿ ಹುದ್ದೆಯ ಮೇಲೆ ರಾಹುಲ್ ಗಾಂಧಿ ಅವರು ಕಣ್ಣನ್ನ ಇಟ್ಟಿರೋದ್ರಿಂದ ಸಹಜವಾಗಿ ಮುಂದಿನ ದಿನಗಳಲ್ಲಿ ವೇಣುಗೋಪಾಲ್ ಅವರ ಸಲಹೆ ಸೂಚನೆಗಳು ರಾಹುಲ್ ಗಾಂಧಿ ಅವರಿಗೆ ಬೇಕಾಗತ್ತೆ. ಈ ಎಲ್ಲ ದೃಷ್ಟಿಗಳನ್ನ ಇಟ್ಕೊಂಡೇ ಈ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ವೇಣುಗೋಪಾಲ್ ಇಲ್ಲೆಲ್ಲೂ ಕೂಡ ಕುರ್ಚಿ ಅಥವಾ ಅಧಿಕಾರಕ್ಕೆ ಅಂಟಿಕೊಂಡು ಕುಳಿತವರಲ್ಲ. ಹಿಂದೆ ತಮ್ಮ ಲೋಕಸಭಾ ಕ್ಷೇತ್ರವನ್ನೇ ರಾಹುಲ್ ಗಾಂಧಿ ಅವರಿಗೆ ಬಿಟ್ಟುಕೊಟ್ಟಂತವರು ವೇಣುಗೋಪಾಲ್. ಸೊ ಹಾಗಾಗಿ ಅವರಿಗೆ ಅವಕಾಶ ಇದ್ರೂ ಬೆಂಬಲ ಇದ್ರೂ ಕೂಡ ಅವರೇ ಇಲ್ಲಿ ಹಿಂದೇಟನ್ನು ಹಾಕಿದ್ದಾರೆ. ಯಾಕೆಂದ್ರೆ ಪಕ್ಷದ ಹಿತದೃಷ್ಟಿಯಿಂದಾಗಿ ಸತೀಶನ್ ಅವರಿಗೆ ಇವತ್ತು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ತಪ್ಪಲ್ಲ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.